ಏನದು? ಏನು ಸ್ಪೆಷಲ್ ಆಗಿ ಮಾಡಕ್ ಹೊರಟಿದೀವಿ. ನಾವು ಮಾಡಿ ತಿಂತೇ ಇರ್ತೀವಿ ಅವಾಗ. ಇವಾಗ ನಿಮ್ಗೂ ತೋರ್ಸೋಣ ಅಂತ. ಏನ್ ದಿಂಪದು? ಜರ್ಗಿ ಹಿಂದಕ್ಕೆ ರೆಡಿ ನಶ? ಏನೇನು ಮಾಡ್ಬೇಕೀಗ? ಈಗ ಏನದು? ಈಗ ಸಾಕದು ಪೂರು ಇಲ್ಲ. ಹ್ಯಾಪಿ ಹೋಳಿ. ಪೂರಿ ನಮ್ಮ ಶೆಫ್ ಅಕ್ಕಿ ಹಿಟ್ಟಲ್ಲಿ ಹೋಳಿ ಆಡ್ತಾರೆ. ಸರಿ, ಇವಾಗ ಇದ್ರಾಗ ಒಂದು ರೆಸಿಪಿ ಶೆಫ್ ಹೇಳ್ಕೊಡಿ ಶೆಫ್, ಬೇಗ ಬೇಗ. ಏನ್ ಮಾಡ್ತೀರಾ? ಶೆಫ್ ಇದ್ರಲ್ಲಿ ಆಟ ಆಡ್ತೀರ ನೀವು ಶೆಫ್? ಅಕ್ಕಿ ಹಿಟ್ಟಲ್ಲಿ ಹ್ಯಾಪಿ ಹೋಳಿ. ಸಾಕು ಸಾಕು ಸಾಕು. ಶೆಫ್ ಇದೇನು? ಗೋಧಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು. ಓಕೆನಾ? ಬಿಡಿ. ಇವಾಗ ಸಾಕು. ಏನಕ್ಕೆ? ಇದೇನಿದು? ನೋಡು, ಏನದು? ಸಾಕು. ನೆಕ್ಸ್ಟ್ ಉಪ್ಪಾ? ಸರಿ, ಹಾಕಿ ಶೆಫ್. ಸ್ವಲ್ಪ ಖಾರದ ಪುಡಿ, ಖಾರಕ್ಕೆ. ಏನ್ ಸ್ಪೂನ್ ಕೊಡ್ಲಿ? ಏನ್ ಶೆಫ್ ನೀವು? ಇದಕ್ಕೆ ಏನ್ ಹಾಕೋಣ? ಇದಕ್ಕೆ ಏನಂತಾರೆ ಶೆಫ್? ಇದಕ್ಕೆ ಏನಂತಾರೆ ಶೆಫ್? ನಾವು ಶೆಫ್ ಅಷ್ಟೇ, ಇದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ ನಮ್ಮ ಶೆಫ್ಗೆ. ಜೀರಿಗೆ ಇದು. ಶೆಫ್ ನಾವು ಅಡುಗೆ ಮಾಡ್ತೀವಿ ಅಂತ ಬರ್ತಾರೆ, ಐಟಮೇ ಮರ್ತೋಗಿರ್ತಾರೆ ಶೆಫ್. ಏನ್ ಮಾಡೋಣ ಶೆಫ್ ನಿಮ್ಗೆ? ಕೈ ಹಿಂದಕ್ಕೆ ತೆಗಿ. ಇವಾಗ ಹಾಕ್ತಿರೋದೇನು? ಬಿಸಿ ನೀರಾ? ಇದು ಗೊತ್ತೈತೆ ಶೆಫ್. ಯಾಕೆ ಗೊತ್ತಿರುತ್ತೆ ಅಂದ್ರೆ ಬಿಸಿ ಇರುತ್ತಲ್ಲ, ಹಂಗಾಗಿ ಗೊತ್ತಿರುತ್ತಲ್ಲ ಶೆಫ್. ಬಿಸಿ ಐತೆ, ಸುಮ್ಮನಿರಿ, ಕೈ ಸುಡುತ್ತೆ. ಓಕೆ ಶೆಫ್, ನೀವೇ ಮಾಡಿವ್ರಿ. ಬಿಸಿ ಐತೆ, ಇರಿ ಸ್ವಲ್ಪ ಹೊತ್ತು. ಮಾಡಿ. ನಾವು ಮಾಡಿದ್ರೆ ಮಿಕ್ಸ್ ಆಗುತ್ತಾ? ಬೇಗ ಬೇಗ ಮಾಡಬೇಕು. ರಾಮ, ನಮ್ಗೆ ಶೆಫ್ ಕಾಟ ತಡೆಯಕ್ಕಾಗಲ್ಲಪ್ಪ. ಬಿಡಿ ಶೆಫ್, ನಾವು ಮಾಡ್ತೀವಿ. ಬಿಸಿ ಐತೆ ತಾನೆ? ಕೈ ಸುಡ್ತೈತೆ ತಾನೆ? ನೋಯ್ತೈತಾ? ಸುಸ್ತಾಗೋಯ್ತು ನಮ್ಮ ಶೆಫ್ಗೆ. ಎಷ್ಟು ಕೆಲಸ ಮಾಡೋರಿ ಅಂದ್ರೆ ಮಕ್ಕೆಲ್ಲ ನೋವು ಬಂದೈತಲ್ಲ ಶೆಫ್? ಸ್ಪೂನಲ್ಲ ಅದು, ಸ್ಪೂನು. ಏನು ಮಾಡಂಗಿಲ್ಲ, ಅದ್ಭುತವಾದ ಶೆಫ್ ನಮ್ಮೂರು. ನಮ್ಮ ಶೆಫ್ ಹೇಳ್ತಾರೆ, ನಾವು ಕೇಳಿಸ್ಕೋಬೇಕಷ್ಟೇ ಅಲ್ವಾ ಶೆಫ್? ನಮ್ಮ ಶೆಫ್ ಹೇಳಿ ಕೇಳ್ಕೊಂಡು ನಾವು ಅಡುಗೆ ಮಾಡೋದು. ಏನು ಏನ್ ಕಲ್ಸೋದು?
ಚೆನ್ನಾಗಾಯ್ತು. ಇದೇನು ಹೇಳಿ? ಇದು ಎಣ್ಣೆ. ಎಣ್ಣೆ. ಇಲ್ಲಿ ಬಿಡಿ. ಇದು ಬಿಸಿ ಬಿಸಿ ಇದ್ದಾಗಲೇ ಚೆನ್ನಾಗಿ ಕಲಿಸ್ಕೋಬೇಕು. ಕಲಸಿ. ಹಿಂಗೆ ಮಾಡೋದು ನಮ್ಮ ಶೆಫ್. ನಾನು ಮಾಡ್ತೀನಿ ಅಂತಾರೆ, ಅವ್ರು ಮಾಡೋದು ನೋಡಿ. ಸ್ಪೂನ್ ಬೇಡ, ಕೈಯಲ್ಲೇ ಕಲಿಸ್ಬೇಕು ಚೆನ್ನಾಗಿ. ನಾನು ಮಾಡ್ತೀನಿ, ಸ್ವಲ್ಪ ಹೊತ್ತೀರಿ ನೀವು. ಬಿಡಿ ಶೆಫ್, ನಾವು ಮಾಡ್ತೀವಿ. ಎಣ್ಣೆ ಹಾಕಿ ಚೆನ್ನಾಗಿ ಸ್ಮೂತಾಗಿ ಈ ಥರ ಕಲಿಸ್ಕೋಬೇಕು. ಓಕೆನಾ? ನೀವೇ ಮಾಡಿ ಶೆಫ್, ಕಲಿಸ್ಬೇಕಲ್ಲ ಚೆನ್ನಾಗಿ ನೀವು. ಈ ಥರ ನೀಟಾಗಿ ಕಲಿಸಿ. ನೀವು ಮಾಡ್ತೀರಾ. ಸ್ಮೂತಾಗಿ ಕಲಿಸ್ಕೋಬೇಕು ಹಿಟ್ಟನ್ನು. ಓಕೆನಾ? ಎಣ್ಣೆ ಹಾಕಿ ಈ ಥರ ಬರುತ್ತೆ ಸ್ಮೂತಾಗಿ. ಸಿಂಪಲ್ಲಾಗಿ ಬೇಗ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಬಿಸಿ ಬಿಸಿಯಾಗಿ ಮಾಡ್ಕೊಡೋ ಸ್ನ್ಯಾಕ್ಸ್ ಇದು. ನಮ್ಮ ಶೆಫ್ ಕೇಳಿದ್ರು ಅಂತ ಮಾಡ್ತಿದ್ದೀನಿ ಇವತ್ತು. ಓಕೆನಾ? ಇದಕ್ಕೆ ಪೇಪರ್ಗೆ ಸ್ವಲ್ಪ ಎಣ್ಣೆ, ನನ್ನ ಹತ್ರ ಕೋಟಿಂಗ್ ಪೇಪರ್ ಇದೆ ಅಂತ ತೊಗೊಂಡು ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಕವರ್ ಇರುತ್ತೆ, ಪ್ಲಾಸ್ಟಿಕ್ ಕವರ್, ಅದರಲ್ಲೇ ಮಾಡಿ. ಓಕೆನಾ? ಇರಿ ಶೆಫ್, ಇದು ಮಾಡ್ಬಿಡ್ತೀನಿ. ಇರಿ ಶೆಫ್, ಆಮೇಲೆ ಮಾಡಿ. ಸ್ವಲ್ಪ ತೊಗೊಂಡು ಮಾಡಿ ಶೆಫ್, ಸ್ವಲ್ಪ. ಇಷ್ಟು ಮಾಡಿ ನೀವು, ಇಷ್ಟು ಮಾಡಿ, ಅದು ಆಮೇಲೆ ಮಾಡೋಣ. ನನಗೆ ನಾನು ಹಿಂಗೆ ಮಾಡಲಿ? ನಾನು ಮಾಡ್ತೀನಿ. ಇರಿ ಶೆಫ್, ನೀವು ಹೇಳಬೇಕಷ್ಟೇ, ನಾವು ಮಾಡ್ತೀವಿ ನೋಡಿ. ಆಯ್ತಾ? ಪ್ಲೀಸ್. ತಗೊಳ್ಳಿ, ಮಾಡಿ ಇವಾಗ. ಮಾಡ್ತೀನಾ? ಶೆಫ್, ಯಾವ ಡಿಸೈನ್ ಮಾಡಲಿ? ಫಿಶಾ? ಓಕೆ ಶೆಫ್, ನೀವು ಯಾವ್ದು ಹೇಳ್ತೀರೋ ಅದನ್ನು ಮಾಡಿ. ನೀವು ಮಾಡೋದು ಏನು ಗೊತ್ತಾ ಶೆಫ್? ಶೆಫ್, ಏನು ಗೊತ್ತಾ? ನಾನು ಹೇಳೋದು ಒಂಚೂರು ಕೇಳಿಸ್ಕೊಳ್ಳಿ ಶೆಫ್. ನೀವು ನೋಡಲ್ಲಿ ನಾನು ಮಾಡಿರೋದ್ರ ಮೇಲೆ ಕಪ್ಪಿ ಕೆಲಸ ಮಾಡ್ತೀಯ ನೀನು. ಸುಮ್ಮನಿರು, ನಿಮ್ಮ ಫಿಶ್ ತಾನೇ ಕೇಳಿದೆ. ನೋಡಲ್ಲಿ
ನೀನು ಮಾಡಲ್ಲ, ನನಗೂ ಮಾಡಕ್ ಬಿಡಲ್ಲ ನೀನು. ಫಿಶ್ ಮಾಡ್ತಾ ಇದ್ದೀನಲ್ಲ. ಅಮ್ಮ ಚುಪ್ಪನ್ ಬಾಲೆ ಮಾಮ್ ನಂಗ ಕಾಣ್ತಲ್ಲ ಅನ್ಸತ್ ನೋಡಿ. ಇರು ಓಕೆನಾ? ಈಗ ಫಿಶ್ನ ಎತ್ತ ಸಮಯ. ಟಡನ್ 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 ಟಡನ್. ಎಸ್, ರೆಡಿ. ಫಿಶ್ ತೋರಿಸೋಣ. ಇರಿ, ನಿಮ್ಮ ಕೈಯಲ್ಲಿ ಕೈ ಕೊಡಿ. ಕೈ ಕೊಡಿ, ಫಿಶ್ ತೋರ್ಸೋಣ. ಶೆಫ್ ಇಷ್ಟಪಡೋ ಥರ ಫಿಶ್ ಮಾಡಿದ್ವಿ ನಾವು. ಚಪ್ಪೆಲ್ಲ ಫಿಶ್ ಮಾಡಿದ್ರು ನಾವು. ನೀವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ. ನಮ್ಮ ಶೆಫು ಎಷ್ಟು ಚಾಲಾಕಿ ಅಂದರೆ, ನನಗೆ ಫಿಶ್ ಮಾಡಲೇಬೇಕು ಅಂತ ಹೇಳಿದ್ರು. ಅವರು ಒಡಗಿ ಅವ್ರು ಆಟಾಡೋ ಆಟ ಸಾಮಾನು ತಂದವ್ರೆ, ಇದ್ರಲ್ಲಿ ಶೇಪ್ ಮಾಡ್ತಾರೆ. ಬನ್ನಿ ನೋಡಲ್ಲ. ಮಾಡ್ರಿ. ಮಾಡಿ ನೋಡಿ, ಎಂಥ ಶಾನೆ ಶೆಫ್ ಅವ್ರು ನಮ್ಮ ಹತ್ರ. ಓಕೆ ಶೆಫ್, ಈಗ ಇದನ್ನು ಬೇಯಿಸ್ಕೊಡ್ಲಾ? ಓಕೆ ನಮ್ಮ ಮಾಡೋಣ. ಫಿಶ್ ಬೇಯಿಸ್ಕೊಡ್ಬೇಕು, ಇದನ್ನು ಬೇಯಿಸ್ಕೊಡ್ಬೇಕಾ? ನೀವು ಟೇಸ್ಟ್ ಮಾಡಿ ಹೇಳ್ತೀರಾ? ಓಕೆ ಶೆಫ್. ನಮ್ಮ ಶೆಫ್ ಮಾಡಿದ್ರಲ್ಲಿ ಇವಾಗ ನನಗೊಂದು ಐಡಿಯಾ ಬಂತು. ನಾವು ನಿಪ್ಪಟ್ಟು ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಾ ಇರ್ತೀವಿ, ಬೆಸ್ಟ್ ಅಲ್ಲ ಇದು ಶೆಫ್ ನಿಮ್ಮ ಥರ ಮಾಡೋದು. ಆರಾಮಾಗಿ ಲಟ್ಟಿಸ್ಬಿಟ್ಟು ಇದು ತಗೋಬಿಟ್ಟು ಈ ಥರ ಮಾಡಿದ್ರೆ ಮುಗೀತು, ನಿಪ್ಪಟ್ಟು ಹಾಗೆ ಹೋಯ್ತು. ನೋಡಿರಿ, ನಮ್ಮ ಶೆಫ್ ಹತ್ರ ಯಾರಿಗಾರು ಟಿಪ್ಸ್ ಬೇಕಂದ್ರೆ ಕೇಳ್ರಿ. ಅವ್ರ ಆಟ ಸಾಮಾನಲ್ಲಿರೋ ಒಂದು ರೌಂಡ್ ಆಗಿರೋ ಐಟಮ್ ತಂದು ಹಿಟ್ಟ ಮೇಲೆ ಪ್ರೆಸ್ ಮಾಡ್ಕೊಂಡು ಆ ಕಪ್ಪನ್ನ ಹಿಂಗೆ ಒತ್ತಿದ್ರೆ, ಹಿಂಗೆ ಒತ್ಬಿಟ್ಟು ಈ ಥರ ತೆಗೆದ್ರೆ ನಿಪ್ಪಟ್ಟು ರೆಡಿ ಅಲ್ಲ? ಹೆಂಗಿದೆ ಕೇಳಿ ಶೆಫ್, ಹೆಂಗೈತೆ? ಹೆಂಗಿದೆ ನೋಡಿ ನಿಪ್ಪಟ್ಟು ಮಾಡೋ ಐಡಿಯಾ. ಸದ್ಯಕ್ಕೆ ನಿಪ್ಪಟ್ಟು ಮಾಡ್ತಾ ಇಲ್ಲ ನಾವು, ಸ್ನ್ಯಾಕ್ಸ್ ಮಾಡ್ತಾ ಇದೀವಿ. ಸೂಪರ್ ಮಾ. ಮಾಡ್ತಾ ಮಾಡ್ತಾ ನಂಗೆ ಇನ್ನೊಂದು ಐಡಿಯಾ ಹೊಡಿತು. ಇದು ನಂಗೆ ಗೊತ್ತೇ ಇರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಪಾನಿಪುರಿ ಥರ ಬಂದಿದೆ. ಆರಾಮಾಗಿ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಕಲಿಸ್ಬಿಟ್ಟು ಮಾಡಿದ್ರೆ ಪಾನಿಪುರಿ ರೆಡಿ. ಸಖತ್ತಾಗಿ ಬಂದಿದೆ. ನೀವು ಹೇಳ್ಕೊಟ್ರಲ್ಲ ಸ್ನ್ಯಾಕ್ಸು, ನೋಡಿ ಫಿಶ್ ಮಾಡಿದ್ದೀವಿ, ಸಖತ್ತಾಗಿ ಬಂದೈತೆ ಫಿಶ್ಶು. ಪಾನಿಪುರಿ ಮಾಡಿದ್ದೀವಿ, ಡಿಸೈನ್ ಮಾಡಿದ್ದೀವಿ. ಶೆಫ್ ಇಷ್ಟ ಆಯ್ತಾ? ನೀವು ಕೇಳಿ ಸ್ನ್ಯಾಕ್ಸ್ ಓಕೆನಾ? ಸರಿ ಆಯಿತು ಶೆಫ್. ಈಗ ಮೀನು ತಗೊಂಡಂಗೆ ನೀರಿಗೆ ಹಾಕ್ತೀರಾ? ಫಿಶ್ ತಗೊಂಡಂಗೆ ನೀರಿಗೆ ಹಾಕ್ತೀರಾ? ಅದು ತಿನ್ನಕ್ಕೆ ಮಾಡ್ಕೊಟ್ಟಿರೋದು ನೀರಿಗೆ ಹಾಕೋ ರೀಸುತ್ತ ಅದು? ಫಿಶ್ ಐತೆ ಓಕೆ, ಅದು ಈಜುತ್ತಾ? ಬಿಸಿ ಐತೆ. ಅದಕ್ಕೆ ಏನು ಮಾಡೋಣ? ಬಿಸಿನ ಹಂಗೆ ಮಾಡೋಣ. ಸರಿ ಶೆಫ್, ಓಕೆ. ಇವತ್ತಿನ ಅಡುಗೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೈತೆ? ಮೋಟು ಕೂದಲು ಕಾಣ್ತೈತಾ ಅಡುಗೆಯಲ್ಲಿ? ಹಂಗಂತೈತಾ? ಈಗ ಹೋಗಿ ರೆಸ್ಟ್ ರೂಮ್ಗೆ ಹೋಗ್ಬರ್ರಿ. ಆಯ್ತು ಮಾಡಲ್ಲ, ಹೋಗಿ ಬನ್ನಿ.
ತಿಂದಾಯ್ತಾ ನೀವು ಹೊಟ್ಟೆ ತುಂಬ? ಹಾಂ, ಇಷ್ಟೊತ್ತು ಬಿಸಿಲಲ್ಲಿ ಒಲೆ ಮುಂದೆ ಮುತ್ಕೊಂಡು ಮಾಡಿದ್ದು ಕೊಟ್ಟಿದ್ದು ನಾನು, ಕೇಳೋದು ಮಾತ್ರ ಅಪ್ಪಂಗೆಲ್ಲಿ ಅಂತ ಅಲ್ಲ. ಏನು ಶಪ್ ನೀವು? ನಿಮ್ಮ ಅಪ್ಪಂಗೆ ಬೇಕಾ? ಆಯಿತು ಬಿಡಿ, ಎತ್ತಿಟ್ಟಿದ್ದೀನಿ, ಕೊಡ್ತೀನಿ. ಫಿಶ್ ಏನು ಮಾಡಿದ್ರಿ? ಫಿಶಲ್ಲಿ ಯಾವಾಗಲೂ ನೀರಿಗೆ ಬಿಡ್ತೀನಿ ಅಂದ್ರಲ್ಲ, ತಿಂದ್ಬಿಟ್ರಾ? ಹೊಟ್ಟೆ ಒಳಗಡೆ ಇರೋ ನೀರಿಗೆ ಬಿಟ್ರಾ?